ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಫಸ್ಟ್ಲಿ ಗುಡ್ ಮಾರ್ನಿಂಗ್ ನಿಮ್ಮೆಲ್ಲರಿಗೂ, ಬೆಳಗಿನ ಶುಭೋದಯಗಳು. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ ಬ್ರೇಕ್ಫಾಸ್ಟ್ಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್, ಪ್ರೋಟೀನ್ ರಿಚ್, ಫೈಬರ್ ರಿಚ್, ಕಾರ್ಬ್ ರಿಚ್, ಎಲ್ಲ ರಿಚ್ ಆಗಿರುವಂತ ಒಂದು ಬ್ರೇಕ್ಫಾಸ್ಟ್ ನ ಪ್ರಿಪೇರ್ ಮಾಡ್ತಿದ್ದೆ. ಹಾಗಾಗಿ ಅದನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಣ ಅಂತ ಅನಿಸ್ತು. ಬಿಕಾಸ್ ಅದು ತುಂಬಾ ಈಸಿ ಮಾಡೋದು, ಹೆಲ್ಪ್ ಆಗ್ಬೋದು. ಹಾಗಾಗಿ ಲೆಟ್ ಶೇರ್ ಇಟ್. ಅಂಡ್ ಇವತ್ತಿನ ದಿನನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಅಂಡ್ ನಾನು ಯಾಕೆ ಈ ತರ ಇದ್ದೀನಿ ಅಂತ ಅಂದ್ರೆ ಎಣ್ಣೆ ಹಚ್ಕೊಂಡಿದ್ದೀನಿ ನಾನು ತಲೆಗೆ. ಸೊ ಹಾಗಾಗಿ ಐ ಆಮ್ ಲುಕಿಂಗ್ ಓಕೆ. ಸೊ ಬ್ರೇಕ್ಫಾಸ್ಟ್ ಮಾಡೋಣ ನೋಡಿ. ಈಸಿ ಅಂಡ್ ಹೆಲ್ತಿ ಅಂಡ್ ವೆರಿ ಕ್ವಿಕ್ ಬ್ರೇಕ್ಫಾಸ್ಟ್ ಹೇಗ್ ಮಾಡೋದು ಅಂತ. ಮೊದ್ಲಿಗೆ ನಿಮ್ ಮನೇಲಿ ಏನೇನ್ ಬೇಳೆ ಇದೆ ಎಲ್ಲಾನು ನೀವು ನೆನೆಯೋದಕ್ಕೆ ಹಾಕ್ಬೇಕು. ನಾನಿಲ್ಲಿ ಮಸೂರ್ ದಾಲ್, ತೂರ್ ದಾಲ್, ಕಡಲೆ, ಕಾಬೂಲ್ ಕಡಲೆ, ಮತ್ತೆ ಹೆಸರು ಕಾಳು, ಹಾಗೆ ಅನ್ನ, ಸಾರಿ ರೈಸ್ನ ಆಕ್ಚುಲಿ ಹಾಕ್ಬಾರ್ದಿತ್ತು, ಬಟ್ ನಾನು ಹಾಕಿದ್ದೀನಿ, ದಟ್ಸ್ ಫೈನ್. ಹಾಕೋರ್ ಹಾಕಿ, ಬೇಡ ಅನ್ನೋದು ಬೇಡ. ಒಟ್ಟಿಗೆ ಅನ್ನ ಮಾಡ್ಬೇಕಾದ್ರೆ ನೀವು ರೈಸ್ನ ಆ್ಯಡ್ ಮಾಡ್ಕೋಬಹುದು. ಸೊ ಇಷ್ಟನ್ನ ನಾನು ನೆನೆಯೋದಕ್ಕೆ ಹಾಕಿದ್ದೀನಿ. ನೀವು ನಿಮ್ಮ ಮನೇಲಿ ಇನ್ನಷ್ಟು ಬೇಳೆಗಳಿದ್ರೆ ನೀವು ಅದನ್ನು ಆ್ಯಡ್ ಮಾಡ್ಕೋಬಹುದು. ರಾತ್ರಿ ನೆನೆ ಹಾಕಿದ ಕಾಳುಗಳು, ಈಗ ಇದನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಈ ಒಂದು ಬ್ರೇಕ್ಫಾಸ್ಟ್ ನ ನೀವು ಎರಡ್ ತರ ಮಾಡ್ಕೋಬಹುದು. ಅಂತ ಹೇಳಿದ್ನಲ್ವಾ, ಯಾವ ತರ ಅಂತ ಅಂದ್ರೆ, ಒಂದು ಈಗ ಬೇಳೆ ಹಾಕಿದ್ದೀನಿ, ಇದಕ್ಕೆ ರೈಸ್ ಹಾಕಿ, ಉಪ್ಪು ಹಾಕಿ, ಮತ್ತೆ ಅದು ಬೆಂದಾದ್ಮೇಲೆ ಒಗ್ಗರಣೆ ಮಾಡ್ಕೊಳ್ಳೋದು. ಸೊ ದಿಸ್ ಇಸ್ ಒನ್ ಸಿಂಪಲ್ ವೇ. ನನಗೆ ಸ್ವಲ್ಪ ಈ ಪೊಂಗಲ್ ಬರುತ್ತಲ್ಲ, ಸ್ವಲ್ಪ ಸ್ಮ್ಯಾಶ್ ಮಾಡಿ ಆಮೇಲೆ ನಾನು ರೈಸ್ ಹಾಕೋತೀನಿ. ಹಾಗಾಗಿ ಜಸ್ಟ್ ನಾನು ಏನ್ ನೆನೆ ಹಾಕಿದ್ದೆ ಅದನ್ನ ಮಾತ್ರ ಈಗ ವಿಷಲ್ ಇಡ್ತಾ ಇದ್ದೀನಿ. ವಿಷಲ್ ಬಂದ್ಮೇಲೆ ಇದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಆಮೇಲೆ ರೈಸ್ ಹಾಕಿ ಮತ್ತೆ ಇನ್ನೊಂದು ವಿಷಲ್ ಇಟ್ಟು ಆಮೇಲೆ ಒಗ್ಗರಣೆ ಹಾಕೊಳ್ಳೋದು. ಇಷ್ಟೇ ಸಿಂಪಲ್. ಅಂಡ್ ಯಾವುದೇ ಮಸಾಲ ಹಾಕೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಅದು ವಿಷಲ್ ಬರೋವರೆಗೂ ನಾವು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ. ವೆಯ್ಟ್, ಐ ವಿಲ್ ಶೋ ಯು ಸನ್ರೈಸ್. ಸನ್ರೈಸ್ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ನಾನಲ್ಲಿ ಕುಕ್ಕರಲ್ಲಿ ಇಡಬೇಕಾದ್ರೆ ಸನ್ರೈಸ್ ಆಗ್ತಾ ಇತ್ತು. ಹೇಗೆ ಗೊತ್ತಾಯಿತು ಅಂತಾರ, ವೆಯ್ಟ್, ಐ ವಿಲ್ ಶೋ ಯು. ನೋಡಿ, ಇಲ್ಲಿ ಡೈರೆಕ್ಟ್ ಅಲ್ಲಿ ಸನ್ರೈಸ್ ನೋಡಿ, ಅಲ್ಲಿ ಕರೆಕ್ಟಾಗಿ ಸನ್ರೈಸ್ ಆಗುತ್ತೆ. ಸೊ ಡೈರೆಕ್ಟ್ ಬಿಸಿಲು ಬೀಳುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಸಂಜೆ ಒಂದು 3 o'clock 4 o'clock ಆದರೆ ಡೈರೆಕ್ಟ್ ಅಲ್ಲಿಗೆ ಬರುತ್ತೆ ಸೂರ್ಯ. ಆ್ಯಂಡ್ ನಾವು ಇಲ್ಲಿ ಮಲ್ಕೊಂಡ್ರೆ ಡೈರೆಕ್ಟ್ ಮುಖಕ್ಕೆ ಹೊಡೆಯುತ್ತೆ, ಗೊತ್ತಾ? ಜಸ್ಟ್ ಹಿಂಗೆ ಕೂತ್ಕೊಂಡ್ರೆ ಇಲ್ಲಿ ಡೈರೆಕ್ಟ್ ಮುಖಕ್ಕೆ ಹೊಡೆಯುತ್ತೆ. ಆ್ಯಂಡ್ ಬೆಳಗ್ಗೆ ಬೇಗ ಎಚ್ಚರ ಆಗಿಬಿಡುತ್ತೆ ನಮಗೆ, ಬಿಕಾಸ್ ಡೈರೆಕ್ಟ್ ಬಿಸಿಲು ಬೀಳ್ತಾ ಇರುತ್ತಲ್ಲ, ಹಾಗಾಗಿ. ಆ್ಯಂಡ್ ಅಲಾರಾಮ್ ಥರ ಅದು ಬಿಸಿಲಲ್ಲ, ಬೆಳಕು ಡೈರೆಕ್ಟ್. ನಮ್ಮ ಸ್ಕ್ರೀನ್ ಇನ್ನೂ ಹಾಕ್ಸಿಲ್ಲ, ಬಿಕಾಸ್ ಹಾಕ್ಸ್ಬೇಕು. ಆ್ಯಂಡ್ ಇವಾಗ ಮನೆ ಕೆಲಸ ಸ್ವಲ್ಪ ಮಾಡಿ, ಆ್ಯಕ್ಚುಲಿ ಪೂಜೆ ಮಾಡಬೇಕು. ಪೂಜೆ ಮಾಡಿ ಡ್ಯೂಟಿಗೆ ಹೊರಡಬೇಕು. ಥ್ಯಾಂಕ್ ಗಾಡ್ ಇವತ್ತು 12ಗಿದೆ ಡ್ಯೂಟಿ. ಸೊ ಎಲ್ಲ ಮುಗಿಸಿ ಆರಾಮಾಗಿ ಹೋಗ್ಬೋದು. ಆ್ಯಂಡ್ ಮನೇಲಿ ಯಾರೂ ಇಲ್ಲ, ನಾನೊಬ್ಳೆ. ಅಫ್ಕೋರ್ಸ್ ಯಾವಾಗಲೂ ನಾನು ಒಬ್ಬಳೇ ಇರೋದು. ನನ್ನ ಹಸ್ಬೆಂಡ್ ಕ್ರಿಕೆಟ್ ಆಡೋದಕ್ಕೆ ಹೋಗಿದ್ದಾರೆ. ಇವತ್ತು ಅವರು ಕೋಲಾರ್ಗೆ ಹೋಗ್ತಾರೆ, ನಾನು ಹೋಗ್ತಾ ಇಲ್ಲ. ಬಿಕಾಸ್ ಆಫ್ ಮ್ಯಾನೇಜ್ ಆ್ಯಕ್ಚುಲಿ ಈ ಕುಕ್ಕರ್ ನಂಗೆ ಇಷ್ಟ. ಯಾಕಂತಂದರೆ ಇಲ್ಲೆಲ್ಲ ನೀರು ಬರೋದಿಲ್ಲ, ಓಕೆನಾ? ಇನ್ನೊಂದು ಕುಕ್ಕರ್ ಇದೆ ಗೈಸ್, ಅದು ನೀವು ನೀರು ಕರೆಕ್ಟಾಗೇ ಇಡಿ, ಹೊರಗೆ ಬರುತ್ತೆ. ಸ್ವಲ್ಪ ಕಡಿಮೆ ಇಡಿ, ಹೊರಗೆ ಬರುತ್ತೆ. ಜಾಸ್ತಿ ಇಡಿ, ಹೊರಗೆ ಬರುತ್ತೆ. ಅದು ಏನು ರೋಗ ಅಂತ ಗೊತ್ತಿಲ್ಲ ಅದಕ್ಕೆ. ಆ ಕುಕ್ಕರಲ್ಲಿ ನಾನು ಏನಾದರೂ ಮಾಡಿದ್ರೆ ಇಡೀ ಸ್ಟವ್ ಕ್ಲೀನ್ ಮಾಡಬೇಕು ನಾನು.
ಓಕೆ ಫೈನ್. ಈಗ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಅದು ವಿಷಲ್ ಬಂದಾಗಿದೆ. ಈಗ ಅದನ್ನ ಸ್ಮ್ಯಾಶ್ ಮಾಡಿ ಮತ್ತೆ ಅದಕ್ಕೆ ರೈಸ್ ಹಾಕಿ ಇನ್ನೊಂದು 2 ವಿಷಲ್ ಇಡ್ತೀನಿ. ಸೊ ಅದಾದ್ಮೇಲೆ ಒಗ್ಗರಣೆ ಹಾಕೋದು. ಉಪ್ಪು, ಟರ್ಮರಿಕ್ ಪೌಡರ್ ಆ್ಯಂಡ್ ಖಾರದ ಪುಡಿ ಸ್ವಲ್ಪ, ಇಷ್ಟೇ. ಸೊ ಈಸಿ ಬ್ರೇಕ್ಫಾಸ್ಟ್ ಅಲ್ವಾ? ಸೊ ನೀವು ಮಾಡ್ಕೊಂಡು ತಿನ್ನಿ ಆ್ಯಂಡ್ ಹೆಲ್ತಿ ಬ್ರೇಕ್ಫಾಸ್ಟ್. ಓಕೆ ಸರಿ. ಈಗ ನಾನು ಸ್ವಲ್ಪ ಕೆಲಸ ಮಾಡಬೇಕು. ಕೆಲಸ ಮಾಡುವಾಗ ಸಿಗ್ತೀನಿ. ಓಕೆ. ಸೊ ನೋಡಿ, ನಾವು ವಿಜುವಲಿಗೆ ಇಟ್ಟಿದ್ವಲ್ಲ, ಈ ತರ ಆಗಿದೆ ಅದು. ಐ ಥಾಟ್ ಅನ್ನ ಕೂಡ ಫುಲ್ ಸ್ಮ್ಯಾಶ್ ಆಗ್ಬಿಡತ್ತೆ ಅಂತ, ಬಟ್ ನೋ, ಈ ಟೆಕ್ಸ್ಚರ್ ಕರೆಕ್ಟ್ ಆಗಿದೆ. ಇದಕ್ಕೀಗ ಒಗ್ಗರಣೆ ಹಾಕಿದ್ರೆ ಬ್ರೇಕ್ಫಾಸ್ಟ್ ರೆಡಿ ಆಗ್ಬಿಡತ್ತೆ. ಸೊ ಅದಕ್ಕೆ ನಾನು ಉಪ್ಪು ಖಾರ ಏನು ಹಾಕಿಲ್ಲ, ಜಸ್ಟ್ ನಾನು ಏನ್ ನೆನ್ಸಿದೆ ಅದನ್ನ ವಿಜುವಲಿಗೆ ಇಟ್ಟಿದ್ದೆ ಅಷ್ಟೇ. ಈಗ ಉಪ್ಪು ಖಾರ ಮತ್ತೆ ಒಗ್ಗರಣೆ ಹಾಕೋಬೇಕು. ಎಷ್ಟ್ ಸಿಂಪಲ್ ನೋಡಿ ಬ್ರೇಕ್ಫಾಸ್ಟ್ ಮಾಡೋದು. ಆಕ್ಚುಲಿ ನಾನು ಅವಾಗ್ಲೇ ಹೇಳ್ದಂಗೆ ನೀವು ಸ್ಮ್ಯಾಶ್ ಮಾಡಿ ಮತ್ತೆ ರೈಸ್ ಇಟ್ಕೋಬೇಕಾಗತ್ತೆ ಅಂತ ಹೇಳ್ದೆ, ಬಟ್ ಈ ತರ ಆಗಿದೆ ಇದು ಕೂಡ ಇದು ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ ನಂಗೆ. ಹಾಗಾಗಿ ಏನೋ ಚೇಂಜಸ್ ಇಲ್ಲ. ಓಕೆ, ಒಗ್ಗರಣೆ ಹಾಕೋಣ. ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ನೋಡಿ ಇಲ್ಲಿ ಪೂಜಾ ವೆಸಲ್ಸ್ ಏನಿದೆ, ಇದು ನಾವು ಮನೆ ಶಿಫ್ಟ್ ಮಾಡಿದಾಗ ಒಂದ್ ಕವರ್ ಅಲ್ಲಿ ಹಾಕಿ, ಒಂದ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಬಿಟ್ಟಿದ್ದೆ. ಸೊ ಇಲ್ಲಿ ಬಂದು ಬೇರೆದಿತ್ತು, ಅದನ್ನ ಯೂಸ್ ಮಾಡ್ಕೊಂಡೆ, ಇದನ್ನ ಮರ್ತೇ ಬಿಟ್ಟಿದ್ದೆ. ಸೊ ಕ್ಲೀನ್ ಮಾಡ್ಬೇಕಾದ್ರೆ ಸಿಕ್ತು. ಇವಾಗ ಇದ್ರ ಪರಿಸ್ಥಿತಿ ನೋಡಿ, ಇಲ್ಲೆಲ್ಲ ಫುಲ್ ಚಿಟ್ ಕಟ್ಕೊಂಡ್ಬಿಟ್ಟಿದೆ. ಹಾಗಾಗಿ ಇದನ್ನ ರಿಮೂವ್ ಮಾಡೋದಕ್ಕೆ ನನ್ನ ಹತ್ರ ಒಂದ್ ಸಿಂಪಲ್ ಐಡಿಯಾ ಇದೆ, ನಿಮ್ಗೂ ಶೇರ್ ಮಾಡ್ತೀನಿ, ಹೆಲ್ಪ್ ಆಗ್ಬೋದು. ಏನಪ್ಪಾ ಅಂತ ಅಂದ್ರೆ, ಸೊ ಇದಕ್ಕೆ ನಾನು ಫಸ್ಟ್ ನೋಡಿ ಇಷ್ಟ ನಿಂಬೆ ಹಣ್ಣನ್ನ ಹಾಕೋತೀನಿ, ವಿಮ್ ಜೆಲ್, ರಂಗೋಲಿ ಪೌಡರ್, ಇದನ್ನ 3 to 4 hours ಅಥವಾ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಟ್ಟು ಕ್ಲೀನ್ ಆಗಿ ವಾಶ್ ಮಾಡಿದ್ರೆ ಆ ಜಿಡ್ಡಿ ಏನಿದೆ ನೀಟಾಗಿ ಕ್ಲೀನ್ ಆಗ್ಬಿಡತ್ತೆ. ದಿಸ್ ವಾಸ್ ದ ಸಿಂಪಲ್ ಟ್ರಿಕ್, ಯೂಸ್ ಆಗ್ಬೋದು ನಿಮ್ ಎಲ್ಲರಿಗೂ. ಅಂಡ್ ಈಗ ಪೂಜೆ ಮಾಡ್ಬೇಕು. ಟೈಮ್ 9:30 ಆಗ್ತಾ ಬಂತು. ಸೊ ಆದಷ್ಟು ಬೇಗ ಬೇಗ ಮಾಡುವ. ಹೀಗೆ ಪೂಜೆ ಮಾಡಿದ್ದೀನಿ ನಾನು, ಸಿಂಪಲ್ ಆಗಿ. ದೇವ್ರ ಮನೆ ಆಗ್ಲಿ ಮನ್ಸಾಗ್ಲಿ ಮನುಷ್ಯ ಆಗ್ಲಿ ಏನೇ ಆಗ್ಲಿ ಸಿಂಪಲ್ ಆಗಿರ್ಬೇಕು, ಅವಾಗ ನಂಗೆ ತುಂಬಾ ಇಷ್ಟ ಆಗತ್ತೆ. ದೇವ್ರು ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಪೂಜೆ ಮಾಡಿದೀನಿ, ಕೇಳ್ಕೊಂಡಿದೀನಿ, ಎಲ್ಲರಿಗೂ ಒಳ್ಳೇದ್ ಮಾಡ್ತಾನಂತೆ. ಅಂಡ್ ಇಲ್ಲಿ ನೋಡಿ, ಇಲ್ಲಿ ನಾನು ರಂಗೋಲಿ ಬಿಡ್ತಿದ್ದೆ, ಬಟ್ ಸಿಕ್ಕಾಪಟ್ಟೆ ಗಾಳಿ, ರಂಗೋಲಿ ಹಾಕ್ತಿದ್ದಂಗೆ ಹಂಗೆ ಹೋಗ್ಬಿಡತ್ತೆ. ಹಾಗಾಗಿ ಜಸ್ಟ್ ಹೊಸ್ಲಿಗ್ ಮಾತ್ರ ಹಾಕಿದೀನಿ. ಮತ್ತೆ ಇನ್ನೆಂತ, ಆಕ್ಚುಲಿ ನೋಡಿ ಅಲ್ಲಿ ಫೋಟೋ ಫ್ರೇಮಲ್ಲಿ ಸಾಂಗ್ ಬರ್ತಿದೆಯಲ್ಲ, ಅದ್ ಹೇಗೆ ಅಂತಂದ್ರೆ ಅದು ಕಾಪರೇಟ್ ಇಶ್ಯೂ ಅಂತ ಬಂದ್ಬಿಡತ್ತೆ. ಹಾಗಾಗಿ ನಾನು ಪೂಜೆ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ಕೊಂಡಿಲ್ಲ. ಒಂದೇ ವರ್ಷದಲ್ಲಿ ಯಾಕೆ ಮಾತಾಡ್ತಾ ಇದ್ದೀನಿ, ಪ್ಲೀಸ್ ರೆಸ್ಟ್. ಆಕ್ಚುಲಿ 12 to 8 ಡ್ಯೂಟಿ ಇದ್ದಾಗ ನಂಗೆ ಸ್ವಲ್ಪ ಆರಾಮ್ ಅನ್ಸುತ್ತೆ, ಬಿಕಾಸ್ ಎಲ್ಲ ಕೆಲಸ ಮಾಡಿ ಐ ಕ್ಯಾನ್ ರೆಸ್ಟ್ ಫಾರ್ ಸಮ್ 1 hour ರೆಸ್ಟ್ ಮಾಡಿ ಆಮೇಲೆ ಹೋಗ್ಬೋದು. 8 to 4 ಡ್ಯೂಟಿ ಇದ್ದಾಗ ನಾನು ಅನ್ಕೋತೀನಿ 8 to 4 ಡ್ಯೂಟಿ 4 o'clock ಬಂದ್ಬಿಟ್ರೆ ಐ ಕ್ಯಾನ್ ರೆಸ್ಟ್, ಐ ಕ್ಯಾನ್ ಡೂ ವರ್ಕ್ಸ್ ಅಂತ. ಬಟ್ ನೋ, ನನ್ನ ಕೈಲಿ ಡ್ಯೂಟಿ ಮುಗಿಸ್ಕೊಂಡ್ ಬಂದ್ಮೇಲೆ ನಾನು ಏನೂ ಮಾಡೋದಿಕ್ಕಾಗೋದಿಲ್ಲ. 12 to 8 ಇದ್ದಾಗ ಐ ಕ್ಯಾನ್ ಡೂ ಆಲ್ ದ ವರ್ಕ್ಸ್, ಐ ಕ್ಯಾನ್ ರೆಸ್ಟ್, ಐ ಕ್ಯಾನ್ ವರ್ಕ್, ಎಲ್ಲ ಮಾಡ್ಬೋದು. ಸೊ ಈಗ ಬ್ರೇಕ್ಫಾಸ್ಟ್ ಮಾಡೋಣ. ಯಾಕೆ ಅನುಷಾ, ವೈ ಆರ್ ಸ್ಪೀಕಿಂಗ್ ಒಂದೇ ಉಸಿರಲ್ಲಿ? ಸೊ ಬ್ರೇಕ್ಫಾಸ್ಟ್ ಮಾಡೋಣ. ಎಲ್ಲ ಕೆಲಸ ಮುಗೀತು, ಊಟ ಆಯ್ತು, ತಿಂಡಿ ಆಯ್ತು, ಪೂಜೆ ಆಯ್ತು, ಎಲ್ಲಾನು ಆಯ್ತು. ಈಗ ರೆಡಿಯಾಗಿ ಕೂತಿದ್ದೀನಿ. ಇನ್ನೊಂದು 10-15 minutes ಅಲ್ಲಿ ನಾನು ಹೊರಡ್ತೀನಿ. ಸೊ ಇವತ್ತು ಈ ರೀತಿ ರೆಡಿ ಆಗಿದ್ದೀನಿ. ಒಂದ್ ನಿಮಿಷ ಫ್ರೀ ಏರ್ಸ್ ಬಿಟ್ಕೊಂಡು ಹೋಗೋ ಹಾಗೆಲ್ಲ, ಸಿನ್ಸ್ ವಿ ಆರ್ ಇನ್ ಅ ಮೆಡಿಕಲ್ ಫೀಲ್ಡ್, ಸಾರಿ ಐ ಆಮ್ ಇನ್ ಅ ಮೆಡಿಕಲ್ ಫೀಲ್ಡ್, ಫ್ರೀ ಏರ್ಸ್ ಆರ್ ನಾಟ್ ಅಲೌಡ್, ಬಟ್ ಒಂದ್ ಕ್ಲಿಪ್ ಹಾಕೋತೀನಿ. ಸೊ ಈ ಟಾಪ್ ನಾನು ಎಲ್ಲಿ ತಗೊಂಡಿದ್ದು ಅಂತಂದ್ರೆ, ಸಿ ಹೌ ಪ್ರಿಟಿ ಅಲ್ಲ, ಕಲರ್ ಮತ್ತೆ ಚೆನ್ನಾಗಿದೆ, ಒಂಥರ ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ. ಇದನ್ನ ನಾನು ಮಾವಿನ ಹಣ್ಣು ಪರ್ಷೆ ಯಾವ್ದೋ ಒಂದ್ರಲ್ಲಿ, ಅದ್ ನನಗೆ ನಿಜ ಕನ್ಫ್ಯೂಸ್. ಸೊ ಅದ್ರಲ್ಲಿ ತಗೊಂಡಿದ್ದು ಲಾಸ್ಟ್ 1.5 year ಬ್ಯಾಕ್. ತುಂಬಾ ಚೆನ್ನಾಗಿದೆ ಈ ಟಾಪ್, ನಂಗೆ ಇಷ್ಟ. ಸೊ ವಿಡಿಯೋನ ಎಂಡ್ ಮಾಡೋ ಟೈಮ್. ಯಾರ್ಯಾರೆಲ್ಲ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ಹಾಫ್ ಆಫ್ ದ ಡೇ ನಾನು ಈ ವಿಡಿಯೋ ಅಲ್ಲಿ
ಏನೋ ಈ ವಿಡಿಯೋ ಅಲ್ಲಿ ಇರುತ್ತೆ ನನ್ನ ಹಾಫ್ ಆಫ್ ದ ಡೇ. ಸೊ ಯಾರ್ಯಾರೆಲ್ಲ ನೋಡಿದಿರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ನೋಡಿಲ್ಬೋದು ದಯವಿಟ್ಟು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂಡ್ ನಿಮ್ಗೆ ಏನಿಸುತ್ತೋ ಅದನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ, ಓಕೆನಾ? ಅಲ್ಲಿವರೆಗೂ ಲವ್ ಯೋರ್ ಸೆಲ್ಫ್, ಬಾಯ್.